ಲವ್ ನಮ್ಮ ಫೇವರೇಟ್ ಆಗದ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಬಹಳ ಸೆಂಟಿಮೆಂಟ್ ಆಗಿ ಹೇಳ್ತಿದ್ರಿ. ಬೆಳಗ್ಗೆ ದೊಡ್ಡದಾಗಿ ಏನಾಗ್ತೀರಿ ಅಂತ ನಮ್ಮ ಟೀಚರ್ಸ್ ಹೇಳಿದ್ರು. ಸೇರಿ ನಾನು ದೊಡ್ಡದಾಗಿ ಏನಾಗ್ತೀರಿ ಅಂತ 2ನೇ 3ನೇ ನಾನು ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನಾನು ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಯೋಗ ಹೆಂಗ್ ಬಂದಿದೆ ಅಂತಂದ್ರೆ ನಾಳೆ ಆಗ್ಬೋದು. ಹೌದೇನ್ರಿ? ಈ ವೇದಿಕೆಯಲ್ಲಿರುವಂತಹ ಎಲ್ಲಾ ನಮ್ಮ ಶಾಸಕರ ಗಣ್ಯಮಾನ್ಯರ ಜೀವನದಿಂದ ನಾವು ಏನ್ ಕಲಿಬಹುದು ಅಂತಂದ್ರ ಪರಿಶ್ರಮವನ್ನ ಪಟ್ರೆ ಯಾವುದೂ ಕೂಡ ನಮಗೆ ಸಿಗುವಂತದ್ದು ಯಾವುದೂ ಇಲ್ಲ. ಸೊ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ನನ್ನ ವಿನಂತಿ ಏನು ಅಂತಂದ್ರ ಇದು ನನ್ನ ಎಲೆಕ್ಷನ್ ಅಲ್ಲ, ಇದು ನಮ್ಮ ಎಲೆಕ್ಷನ್ ಅಲ್ಲ, ಇಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರ ಎಲೆಕ್ಷನ್ ಅಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಮಾನ್ಯ ಜನ ಅಲ್ಲ. ನಾವು ಭಾರತ ದೇಶದ ಸ್ವತಂತ್ರ ಹೋರಾಟಗಾರರ ವಂಶಸ್ಥರರು ನಾವು. ಸೊ ಅದಕ್ಕಾಗಿ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅದ. ನಾವು ಈ ದೇಶವನ್ನ ಮುನ್ನುಗ್ಗಬೇಕು, ಅಭಿವೃದ್ಧಿಯನ್ನ ಸಾಧಿಸಿಕೊಂಡು ಹೋಗ್ಬೇಕಾಗಿರುವಂತಹ ಜವಾಬ್ದಾರಿ ನಮ್ಮ ಮೇಲೆ ಅದ. ಸೊ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೆದರಿಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ, ನನಗೆ ರಾಜಕೀಯ ಅನುಭವ ಬಹಳ ಇರಲಿಲ್ಲ. ಯಾಕಂತಂದ್ರೆ ಈ ವೇದಿಕೆ ಮೇಲೆ ಇರುವಂತಹ ಎಷ್ಟೋ ನನ್ನ ಹಿರಿಯ ಮುಖಂಡರಷ್ಟೇ ಅವರ ವಯಸ್ಸಷ್ಟೇ ನನ್ನ ರಾಜಕೀಯ ಅನುಭವ ಇಲ್ಲ. ಆದ್ರೆ ನಾವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆಯವರ ಕೆಲವು ಚುನಾವಣೆಗಳಲ್ಲಿ ನಾನು ಕೂಡ ಭಾಗವಹಿಸ್ತೀನಿ. ಅದ್ರಲ್ಲಿ ನಾನು ಏನ್ ಕಲ್ತೀನಿ ಅಂತಂದ್ರ ಯಾವುದೇ ಎಲೆಕ್ಷನ್ ರಿಸಲ್ಟ್ ಏನಿರ್ತೈತಿ ಅದು ಕಾರ್ಯಕರ್ತರ ಮುಖದಲ್ಲಿ ಇರ್ತೈತಿ. ಎಲೆಕ್ಷನ್ ರಿಸಲ್ಟ್ ತಿಳಿಬೇಕಾಯ್ತು ಅಂತಂದ್ರ ಕಾರ್ಯಕರ್ತರ ಮುಖದ ಮೇಲೆ ಕಣ್ಣಿಟ್ಟು ನೋಡ್ಬೇಕು. ಯಾವ ಕಾರ್ಯಕರ್ತರ ಮುಖದಲ್ಲಿ ಗೆಲ್ಲುವ ಮಂದಹಾಸ ಇರ್ತಿತ್ತೋ ಆ ಕಾರ್ಯಕರ್ತರು ಗೆದ್ದೇ ಗೆಲ್ತಾರ ಅಂತ ನಂಬಿಕೆ. ಅದಕ್ಕಾಗಿ ಇರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ನನ್ನ ವಿನಂತಿ ಏನು ಅಂತಂದ್ರ ನಾವು ನಿರಂತರವಾಗಿ ಪರಿಶ್ರಮವನ್ನ ಪಡೋಣ. ಲಕ್ ನಮ್ಮ ಕಡೆ ಹ್ಯಾಂಗ್ ಬರ್ತೈತಿ ಅಂತಂದ್ರೆ ಎಷ್ಟು ನಾವು ಕೆಲಸ ಮಾಡ್ತೀವಿ ಅಷ್ಟು ಒಂದು ಲಕ್ ಹೆಚ್ಚಿಗೆ ಆಗ್ತೈತಿ. ಅದಕ್ಕಾಗಿ ಇರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ನನ್ನ ಮರಳಿ ಏನಂತಂದ್ರ ಆ ದೇವರಲ್ಲಿ ನಾನು ಏನ್ ಪ್ರಾರ್ಥಿಸ್ತೀನಿ ಅಂತಂದ್ರ ಆ ನಗುವ ಮಂದಹಾಸ, ಗೆಲ್ಲುವ ಮಂದಹಾಸ ನಮ್ಮ ಮುಖದಲ್ಲಿ ಯಾವತ್ತಿಗೂ ಇರಲಿ. ನಾವೆಲ್ಲರೂ ಕೂಡ ಹೆಜ್ಜೆ ಕೊಟ್ಟು ಪರಿಶ್ರಮವನ್ನ ಪಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಜಯವನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲ ನನ್ನ ಹುಡುಗರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ, ಇಷ್ಟೊತ್ತು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿಗಳು. ಯಾಕಂತಂದ್ರೆ ಪ್ರತಿ ಸಲ ನಾವು ಕಾರ್ಯಕ್ರಮ ಮಾಡ್ತೀವಿ, ವೇದಿಕೆ ಮೇಲೆ ಇದ್ದವರಷ್ಟೇ ಅದರ ಬಗ್ಗೆ ಮಾತಾಡ್ತೀವಿ. ಆದ್ರೆ ಈ ವೇದಿಕೆಯನ್ನ ಆಯೋಜನೆ ಮಾಡಿ ಇರುವಂತಹ ಪ್ರತಿಯೊಂದು ಕುರ್ಚಿಯಲ್ಲಿಟ್ಟು ಈ ಕಾರ್ಯಕ್ರಮವನ್ನ ಬಹಳ ಸಕ್ಸಸ್ಫುಲ್ ಆಗಿ ಮಾಡುವಂತಹ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮುಂಚೂಣಿಗಳ ಅಧ್ಯಕ್ಷರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.